ಇನ್ನು ವಿಚ್ಛೇದಿತ ಮಹಿಳೆಯ ಜೊತೆ ಯುವಕ ಲವ್ವಿ ಡವ್ವಿ ನಡೆಸಿರೋ ಸ್ಟೋರಿ ಇದು. ಮಹಿಳೆ ಗರ್ಭಿಣಿಯಾಗ್ತಿದ್ದ ಹಾಗೆ ಯುವಕ ಪರಾರಿಯಾಗಿದ್ದಾನೆ. ಮೈಸೂರಿನ ಬೋಗಾದಿಯ ಮಹಿಳೆಗೆ ಈ ರೀತಿ ಯುವಕ ವಂಚಿಸಿ ಪರಾರಿಯಾಗಿರೋದು. ಮದುವೆಯಾಗ್ತೀನಿ ಅಂತ ಹೇಳಿ ಆ ಮಹಿಳೆಯನ್ನು ನಂಬಿಸಿ ಆಕೆಯ ಜೊತೆ ಈತ ಸಂಬಂಧ ಬೆಳೆಸಿದ್ದ. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ವಿವಾಹಿತ ಮಹಿಳೆಗೆ ಈ ರೀತಿ ನಂಬಿಸಿ ಮೋಸ ಮಾಡಿ ಅದಾದ ಮೇಲೆ ಯುವಕ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗುನ ತೆಗೆಸ್ಕೊಂಡೆ ಸರ್. ತೆಗೆಸ್ಕೊಂಡು ಇನ್ನೇನು ಏಪ್ರಿಲಲ್ಲಿ ತೆಗೆಸ್ಕೊಂಡೆ. ಹತ್ತತ್ರ ಯುಗಾದಿ ಹಬ್ಬ ಬಂತು ಸರ್. ಅದ್ರ ಜೊತೆಗೆ 26ಕ್ಕೆ ಎಲೆಕ್ಷನ್ ಡ್ಯೂಟಿ ಇತ್ತು ಸರ್. ಎಲೆಕ್ಷನ್ ಡ್ಯೂಟಿ ಮತ್ತು ಅವ್ರ ತಮ್ಮಂದು ಯಾರೋ ಅಣ್ಣನ ಮದುವೆ ಅಂತ ಹೋದವನು 15 ಡೇಸ್ ಆದರೂ ರಿಟರ್ನ್ ಬರಲಿಲ್ಲ. ಅವ್ನು ಕಾಲ್ ಇಲ್ಲ, ಅವ್ನು ಮೆಸೇಜ್ ಇಲ್ಲ. ಆವಾಗ ನನ್ನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದ. ವೀಕ್ಲಿ ಟ್ವೈಸು ಬರ್ತಾ ಇದ್ದ. ಅವ್ನ ಬಟ್ಟೆ ಬರೆಗಳು, ಅವ್ನ ಕಂಪ್ನಿ ಶೂ ಎಲ್ಲ ನನ್ನ ಹತ್ರ ಪ್ರೂಫ್ ಇದೆ ಸರ್. ಎಲ್ಲನೂ ಮನೇಲೇ ಇಟ್ಟು ಹೋಗಿದ್ದ. ನಾನಂದೆ ಅದನ್ನು ತೊಗೊಳಕ್ಕಾದ್ರೂ ಬರಬೇಕಲ್ಲ ಇವನು ಅಂತ. ಆಮೇಲೆ ವಿಚಾರ ಗೊತ್ತಾಯಿತು ನನಗೆ. ಅವ್ರ ಅಮ್ಮಂಗೆ ಬಲವಾಗಿ ಗೊತ್ತಾಗಿ ಅವರಮ್ಮ ತುಂಬಾ ಅವನಿಗೆ ಏನೋ ಹೀಗೆಲ್ಲ ಮಾಡಿದ್ಯಾ ಅಂತ ಹೇಳಿ ಭಾಳನೇ ಅವನಿಗೆ ಪನಿಷ್ ಮಾಡಿದಾರೆ ಅನ್ನೋದು ಗೊತ್ತಾಯಿತು ನನಗೆ. ನನ್ನ ಅಣ್ಣಂಗೆ ಹೇಳ್ಕೊಂಡೆ ನಾನು. ನನ್ನ ಅಣ್ಣಂಗೆ ಹೇಳ್ಕೊಂಡಾಗ ನನ್ನನ್ನು ಕರೆಸ್ಬಿಟ್ಟು ಏನಪ್ಪ ಹಿಂಗಾಗಿದೆ ಅಂತ ಹೇಳಿ ಅಣ್ಣ ಕರೆಸಿದಾಗ ಅವನ ಜೊತೆಗೆ ಹರೀಶನ ಜೊತೆಗೆ ನನಗೆ ಮೋಸ ಮಾಡಿರೋ ಹುಡುಗನ ಹೆಸರು ಹರೀಶ ಎಂ ಅಂತ. ಕೊಳ್ಳೇಗಾಲದಲ್ಲಿ ಉತ್ತಂಬಳ್ಳಿ ಪಕ್ಕ ತೇರಂಬಳ್ಳಿನಲ್ಲಿ ಅವನು ವಾಸ ಇರೋದು. ಅವನಿಗೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ಅವ್ರ ತಾಯಿ ಬಂದು ಅಂಗನವಾಡಿ ಟೀಚರು. ಅವನು ಬಂದು LNT ಕಂಪ್ನಿನಲ್ಲಿ ಹೆಬ್ಬಾಳು ಫಸ್ಟ್ ಸ್ಟೇಜಲ್ಲಿ ಅವನು ಕೆಲಸ ಮಾಡ್ತಾ ಇರೋದು. ಆ ವಿಚಾರ ಗೊತ್ತಾದಾಗ ಅವನು ಎಲೆಕ್ಷನ್ ಅನ್ನೋ ಒಂದು ನೆಪ ಹಾಕೊಂಡು ಮನೆಗೆ ಹೋದವನು ಮತ್ತೆ ಹಿಂತಿರುಗಿ ಬರಲಿಲ್ಲ. ನಮ್ಮ ಅಣ್ಣಂಗೆ ಹೇಳ್ಕೊಂಡೆ ಈ ಥರ ಮೋಸ ಮಾಡಿ ಹೋಗಿದ್ದಾನೆ ಅಣ್ಣ, ನನ್ನ ನಂಬಿಸಿ ನನ್ನ ಪ್ರೆಗ್ನೆಂಟ್ ಮಾಡಿ ನಾನು ಎಷ್ಟೇ ಬೇಡ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈಗ ಮಹಿಳೆ ಆರೋಪ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೇಂಟ್ ಅಂತೂ ಆಗಿದೆ. ಏನು ಗೊತ್ತಾಗ್ತಾ ಇದೆ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರೀತಿ ಕುರುಡು ಅಂತಾರೆ, ಆದರೆ ಈ ಮಹಿಳೆಗೆ ಪ್ರೀತಿ ಎರಡೆರಡು ಬಾರಿ ಕುರುಡಾಗಿರೋದೇ ದೊಡ್ಡ ದುರಂತ. ಕಾರಣ 2018ಕ್ಕೂ ಮುಂಚೆ ಈಕೆ MA B.Ed ವ್ಯಾಸಂಗವನ್ನು ಮಾಡಿ ಶಿಕ್ಷಕಿ ಆಗಿರ್ತಾಳೆ. ಆದರೆ ಆಂಧ್ರ ಪ್ರದೇಶದ ವ್ಯಕ್ತಿಯನ್ನ ಆಕೆ ಪ್ರೀತಿಸಿ ಮದುವೆ ಆಗಿರ್ತಾಳೆ. ಅದಕ್ಕೆ ಒಂದು ಮಗು ಕೂಡ ಇದೆ. ಇದಾದ ಬಳಿಕ 2018ರಲ್ಲಿ ಆಕೆ ಆತನಿಂದ ವಿಚ್ಛೇದವನ್ನು ಪಡೆದುಕೊಳ್ತಾಳೆ. ಒಂಟಿಯಾಗಿರ್ತಾಳೆ. ಆಕೆಗೆ ಸಿಂಗಿಂಗ್ ಅಂದರೆ ಹಾಡು ಹವ್ಯಾಸ ಇರುತ್ತೆ. ಹಾಗಾಗಿ ಅದೊಂದು ಕ್ರೇಜು. ಹೀಗಾಗಿ ಆಕೆ ಕಾರ್ಯಕ್ರಮವೊಂದರಲ್ಲಿ ಈ ಹರೀಶ್ ಎಂಬಾತನನ್ನ ಭೇಟಿ ಆಗ್ತಾಳೆ. ಭೇಟಿಯಾದ ಬಳಿಕ ಇಬ್ಬರ ನಡುವೆ ಪರಸ್ಪರ ಸ್ನೇಹ ಬೆಳೆಯುತ್ತೆ. ಇದಾದ ಬಳಿಕ ಡಿಸೆಂಬರ್ 31ನೇ ತಾರೀಕು 2023ರಂದು ಮಧ್ಯರಾತ್ರಿ ಆಕೆಯ ಮನೆಗೆ ಈ ಹರೀಶ್ ಹೋಗ್ತಾನೆ. ಹರೀಶ ಹೋದವನೇ ಆಕೆಯ ಜೊತೆ ಸಲಿಗೆಯಿಂದ ಮಾತನಾಡುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಜೊತೆಗೆ ಮದ್ಯವನ್ನ ಬೆರೆಸಿ ಆಕೆಗೆ ಕೊಡುವ ಕೆಲಸ ಮಾಡ್ತಾನೆ. ಜೊತೆಗೆ ಆಕೆಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದಾರೆ ಅಂತೇಳಿ ಆಕೆ ಹೇಳಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದಾದ ಬಳಿಕ ಹರೀಶ್ ಪದೇ ಪದೇ ಆಕೆಯ ಮನೆಗೆ ಹೋಗ್ತಾ ಇರ್ತಾನೆ. ಜೊತೆಗೆ ಆತನ ಬಟ್ಟೆಗಳು ಹಾಗೂ ವಸ್ತ್ರಗಳೆಲ್ಲನೂ ಕೂಡ ಆಕೆಯ ಮನೆಯಲ್ಲೇ ಇರಿಸುವಂಥ ಕೆಲಸಕ್ಕೆ ಮುಂದಾಗಿರ್ತಾನೆ. ಆಕೆಯ ಜೊತೆ ನಿತ್ಯವೂ ಕೂಡ ಸಲುಗೆಯಿಂದ ಇರೋ ಜೊತೆಗೆ ಆಕೆಯ ಜೊತೆಗೆ ನಿತ್ಯವೂ ಕೂಡ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ ಅಂತೇಳಿ ಆಕೆ ಹೇಳಿಕೊಳ್ತಾರೆ. ಜೊತೆಗೆ ಆಕೆ ಗರ್ಭವತಿ ಕೂಡ ಆಗಿರ್ತಾಳೆ. ಗರ್ಭವತಿ ಆದ ಬಳಿಕ ಆತನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಆಕೆಯನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದಷ್ಟು ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾನೆ. ಆತನ ಸ್ವಗ್ರಾಮ ಕೊಳ್ಳೇಗಾಲದ ತೇರಂಬಳ್ಳಿಗೆ ಹೋಗ್ತಾನೆ. ಅಲ್ಲಿಗೂ ಕೂಡ ಈಕೆ ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾಳೆ. ಆತನನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಅದು ವಿಫಲ ಆದ ಸಂದರ್ಭದಲ್ಲಿ ಆಕೆ ಪದೇ ಪದೇ ಆತನನ್ನು ಭೇಟಿಯಾಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಳೆ. ನಂತರ ಆ ವಿಚಾರವನ್ನು ಆಕೆ ಅಣ್ಣನಿಗೆ ತಿಳಿಸ್ತಾಳೆ. ಅಣ್ಣನಿಗೆ ತಿಳಿಸಿದ ಬಳಿಕ ಹರೀಶ್ ಹಾಗೂ ಆಕೆ ಅಣ್ಣನ ಜೊತೆ ಮಾತುಕತೆ ನಡೀತದೆ. ಅಂತಿಮವಾಗಿ ಹರೀಶ್ ನನಗೆ ಮೋಸ ಮಾಡಿದ್ದಾನೆ, ನನ್ನನ್ನು ಮದುವೆ ಆಗಬೇಕು ಅನ್ನೋದು ಆಕೆಯ ಡಿಮ್ಯಾಂಡ್. ಈ ಕಾರಣಕ್ಕಾಗಿ ಹರೀಶನ್ನ ಸಾಕಷ್ಟು ಸಂಪರ್ಕ ಮಾಡಿದ್ಲು. ಸಂಪರ್ಕ ಸಿಗದ ಕಾರಣದಿಂದಾಗಿ ಇವತ್ತು ಮೈಸೂರಿನ ಸರಸ್ವತಿಪುರಂ ಠಾಣೆಯಲ್ಲಿ ಆಕೆ ದೂರನ್ನು ದಾಖಲಿಸಿದ್ದಾಳೆ. ನನಗೆ ಬೇರೆ ಏನೂ ಬೇಡ, ಆತ ನನ್ನನ್ನು ಮದುವೆ ಆದರೆ ಸಾಕು, ನಾನು ದೂರನ್ನು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ ಆಕೆ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾಳೆ. ನಾನೊಬ್ಳು ವಿವಾಹಿತೆ ಆಗಿದ್ದೆ, ನಾನು ಡಿವೋರ್ಸ್ ಆಗಿದ್ದಂತಹ ನನಗೆ ಆತ ಮದುವೆ ಆಗ್ತೀನಿ ಅಂತ ಹೇಳಿ ಆತ ನನ್ನನ್ನು ಬಳಸ್ಕೊಂಡಿದ್ದಾನೆ, ದೈಹಿಕ ಸಂಪರ್ಕವನ್ನು ಬಳಸಿದ್ದಾನೆ ಅನ್ನೋದು ಆಕೆಯ ಘನಘೋರವಾದ ಆರೋಪ ಆಗಿದೆ. ಹಾಗಾಗಿ ಆಕೆ ಈತನನ್ನ ಹರೀಶನ್ನ ಮದುವೆ ಆಗಬೇಕು ಅನ್ನೋ ಬಿಗಿಪಟ್ಟನ್ನು ಕೂಡ ಇಡ್ತಾಳೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.